ಪ್ರಮೋಷನ್ಗೆ ಬರಲೇಬೇಕು ಅನ್ನೋದು ಎಲ್ಲ ಅಪ್ಪಾಜಿ ಫಾಲೋವರ್ಸ್ ಆಗಿರ್ಬೋದು, ನಮ್ಮ ಫ್ರೆಂಡ್ಸ್ ಆಗಿರ್ಬೋದು ಎಲ್ಲರೂ ಕೋರಿಕೆ ಅದರಿಂದ ಮೈಕ್ ಬಂದು ದೊಡ್ಡ ಪ್ರಮೋಷನ್ ಮಾಡಲಿಲ್ಲ ಅಂದರೆ ನಮಗೂ ಸಮಾಧಾನ ಇರಲ್ಲ, ಆಮೇಲೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಇರೋಲ್ಲ. ಸೊ ಅದರಿಂದ ಇದು ಬಂದು ಇಲ್ಲಿಂದಲೇ ಶುರು ಮಾಡಬೇಕು ಅನ್ನೋ ಇದರಿಂದ ಇವತ್ತು ಶುರು ಮಾಡಿದ್ದೀವಿ. 15 ದಿನ ಪ್ರಮೋಷನ್ ಎಲ್ಲ ಕಡೆ ಟ್ರಾವೆಲ್ ಮಾಡ್ತೀವಿ. 9ಕ್ಕೆ ಟ್ರೈಲರ್ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಎಲ್ಲದಕ್ಕೂ ನಿಮ್ಮ ಸಪೋರ್ಟ್ ಇರಲಿ. 19 ಸಿನಿಮಾ ರಿಲೀಸ್ ಆದಾಗ ದಯವಿಟ್ಟು ಬಂದೆಲ್ಲ ನೋಡಿ ನಿಮ್ಮ ಅನಿಸಿಕೆ ಹೇಳಿ. ಸಿನಿಮಾ ರೀಚ್ ಆಗೋದಕ್ಕೆ ನಿಮಗೆ ಸಪೋರ್ಟ್ ಆಗಿರ್ಬೇಕು. ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲ ಕಡೆ ನಿಮ್ಮ ಪ್ರಚಾರದಿಂದ ನಾವು ಕೇಳಿಸ್ಕೊಳ್ಬೇಕು ಅಂತ ಕೇಳ್ಕೊತೀನಿ. ನಿಮ್ದೇನೇ ಪ್ರಶ್ನೆಗಳಿದ್ರು ನಾನು ಉತ್ತರಪಡ್ತೀನಿ. ಕಮಲ್ ಶ್ರೀದೇವಿಯನ್ನು ಪರ್ಟಿಕ್ಯುಲರ್ ಆಗಿ ಏನು ಅದೇ ಒಂದು ಹೆಸರು ಅಷ್ಟೇ, ಕಮಲ್ ಅನ್ನೋದು ಹೆಸರು, ಶ್ರೀದೇವಿ ಅನ್ನೋದು ಹೆಸರು. 2 ಕ್ಯಾರೆಕ್ಟರ್ಗಳು ಟ್ರಾವೆಲ್ ಆಗುತ್ತೆ ಸಿನಿಮಾ. ಆ ಮೇಜರ್ ಕ್ಯಾರೆಕ್ಟರ್ಗಳು ಟ್ರಾವೆಲ್ ಮಾಡೋದ್ರಿಂದ ಅದಕ್ಕೆ ಟೈಮ್ ಆಗಿ ಕಮಲ್ ಶ್ರೀದೇವಿ ವಾಸ್ತವದಲ್ಲಿ ಮುಂಚೆ ಶೂಟ್ ಮಾಡಿದ್ವಿ. ಸೊ ಅದು ಆ ಟೈಮಲ್ಲಿ ಇವೆಲ್ಲ ಏನೂ ಇರಲೇ ಇಲ್ಲ. ಶೂಟ್ ಮಾಡಿದ್ಮೇಲೆ ನಾವು ಅದನ್ನು ಮತ್ತೆ ಒಬ್ಬರು ರೀಶೂಟ್ ಮಾಡೋಕ್ಕಾಗಲ್ಲ ಅಥವಾ ಅದನ್ನು ಚೇಂಜ್ ಮಾಡಬೇಕಾಗಲ್ಲ, ಇರುತ್ತೆ. ಬಟ್ ಫಸ್ಟ್ ಎಂಟರ್ಟೈನ್ಮೆಂಟ್ ಆ್ಯಂಗಲಿಂದ ಸಿನಿಮಾ ನೋಡಬೇಕು ಹೊರತು ಇದಕ್ಕೆ ಎಷ್ಟು ವೆಚ್ಚದ ಸಿನಿಮಾ ನೋಡಿ ನೀವು ಒಂದು ಮಾಡಿದ್ದೀವಿ ನಾವು. ರೆಸ್ಪಾನ್ಸಿಬಲ್ ಸಿನಿಮಾ ಆಗಿ ಸಚಿವರು ನಮ್ಮ ಸೆನ್ಸರ್ ಹೋಗ್ತೀವಿ. ಅದನ್ನು ನೆಕ್ಸ್ಟ್ ವೀಕ್ ಆದ್ಮೇಲೆ ನಿಮ್ಮ ಮಾತುಗಳಲ್ಲಿ ಕೊಲಾಬ್ರೇಟಿವ್ ಎಫರ್ಟ್ ಸಿನಿಮಾ ಎಲ್ಲರಿಗೂ ಕನಸು ಎಂಟರಾಯ್ತಿದ್ದಾಗಲಿ 5 ಜನ ಕೂದಿರುತ್ತೆ. ನಮ್ಮ ಹಿಂದೆ ಭಾಳಷ್ಟು ಜನ ಕಲಾವಿದರು, ಕಂಟಕರು ಎಲ್ಲರೂ ಇದ್ದಾರೆ. ಸೊ ನಮ್ಮ ರಾಜವರ್ಧನ್ ಶಿವಾಜಿ ಅವರು ಮುಂಚಿನ ನಿಂತು ಜವಾಬ್ದಾರಿ ತಗೊಂಡು ಸಿನಿಮಾನ ನಡೆಸ್ಕೊಂಡು ಕ್ರಿಯೇಟಿವ್ ಆಗಿ ಅವರೊಬ್ಬ ಆ್ಯಕ್ಟರ್ ಆಗಿದ್ದು ಒಬ್ಬ ಹೀರೋ ಆಗಿದ್ದು ಅದೆಲ್ಲ ಕೈಗೆ ಇಟ್ಬಿಟ್ಟು ನಮ್ಮ ಫಿಲಮ್ಗೋಸ್ಕರ ಅವರು ಒಂದು ಕ್ರಿಯೇಟಿವ್ ಜರ್ನಿನ ಟ್ರಾವೆಲ್ ಮಾಡಬೇಕು ಅಂತ ಇವತ್ತು ಮಾತ್ರ ನಮ್ಮ ಎಂಟೈರ್ ಸಿನಿಮಾನ ಬರೋ ರೀತಿ ಆಯಿತು. ಬಟ್ ಏನು ಖುಷಿ ಅಂತ ಹೇಳಿದ್ರೆ, ಇದೇ ಒಂದು 2008 ಅಥವಾ 2009ರಲ್ಲಿ ಮಣ್ಣಿನ ಮಡಿಲು ಅಂತ ಒಂದು ಸಿನಿಮಾ ಮಾಡಿದ್ದೆ. ಅದರ ಇಡೀ ಚಿತ್ರೀಕರಣ ನಾವು ಮಂಡ್ಯ ಮೈಸೂರು ಈ ಕಡೆನೇ ಮಾಡಿದ್ದು. ಸೊ ಹಾಗಾಗಿ ನನಗೆ ಮಂಡ್ಯ ಮೈಸೂರೆಲ್ಲ ತುಂಬ ಹತ್ತಿರದ ಒಂದು ಸಂಬಂಧ ಅಂತ ಹೇಳ್ಬೋದು. ಖುಷಿ ಆಗುತ್ತೆ, ಯಾಕೆಂದರೆ ಹೆಚ್ಚುವರಿ ನಮಗೆ ಕನ್ನಡ ಪ್ರೇಕ್ಷಕರೇನಿದ್ದಾರೆ ಅದು ಮೈಸೂರು, ಮಂಡ್ಯ ಮತ್ತು ಇಲ್ಲಿರುವಂಥ ಜಾಗಗಳಿಂದಲೇ ನಮಗೆ ಇರುವಂಥ ಆಡಿಯನ್ಸು. ಸೊ ಅದೊಂದು ಖುಷಿ ವಿಚಾರ. ಇನ್ನೊಂದು ಸಾಂಗ್ ಬಗ್ಗೆ ಕೇಳಿದ್ರಿ. ಆ್ಯಕ್ಚುಲಿ ಒಂದು ಸಾಂಗು ಯಾರೇ ಯಾರೇ ನೀ ಯಾರೇ ಅಂತ ತುಂಬ ಚೆನ್ನಾಗಿ ಜನ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಸಿನಿಮಾದಲ್ಲೂ ಅಷ್ಟೇ ನಮಗೆ ಬರೀ ನಾವು ಇಷ್ಟು ಜನ ಮಾತ್ರ ಅಲ್ಲ, ನಮ್ಮ ತುಂಬ ಅತ್ಯದ್ಭುತ ನಟರಿದ್ದಾರೆ. ರಮೇಶ್ ಇಂದ್ರ ಅವರಾಗಿರ್ಬೋದು, ಅಥವಾ ಕಿಶೋರ್ ಅವರಾಗಿರ್ಬೋದು, ಮಿತ್ರ ಅವರಾಗಿರ್ಬೋದು, ಉಮೇಶ್ ಅಣ್ಣ ಆಗಿರ್ಬೋದು, ಈ ರೀತಿ ತುಂಬ ಜನ ಅವರು ಈ ಒಂದು ಚಿತ್ರನ ಅವರು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಈ ಒಂದು ಸ್ಕ್ರಿಪ್ಟನ್ನು ಅವ್ರು ಚೂಸ್ ಮಾಡಿದ್ದಾರೆ ಅಂದರೆ ಅದರಲ್ಲಿ ಏನೋ ಒಂದು ವಿಚಾರ ಇರುತ್ತೆ ಅನ್ನೋದು ನಮಗೆಲ್ಲರಿಗೂ ಗೊತ್ತಾಗಬೇಕಾದಂಥ ವಿಷಯ ಅದು. ಯಾಕಂದರೆ ಸುಮ್ಮನೆ ಹಾಗೆ ಅಂತ ಸಿನಿಮಾಗಳು ಅವ್ರು ಮಾಡಲ್ಲ. ಒಳ್ಳೆ ಪಾತ್ರಗಳಿದ್ರೆ ಮಾತ್ರ ಅವ್ರು ಮಾಡ್ತಾರೆ, ಹಾಗೆ ಒಳ್ಳೆ ಒಂದು ಸ್ಕ್ರಿಪ್ಟ್ ಇದ್ದರೆ ಮಾತ್ರ ಅವ್ರ ಆ ಸಿನಿಮಾನ ಒಪ್ಕೊಳ್ತಾರೆ. ಸೊ ಅದೊಂದು ವಿಷಯದಲ್ಲಿ ನಾವು ಲಕ್ಕಿ ಅಂತ ಹೇಳ್ಬೋದು. ಅಂತ ಒಳ್ಳೆ ನಟರು ನಮ್ಮ ಜೊತೆ ಇದ್ದಾರೆ. ಆ್ಯಂಡ್ ನಮ್ಮ ಚಿತ್ರಕ್ಕೆ ಸ್ಟೋರಿನೇ ಕಿಂಗ್ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆಂದರೆ ಇಲ್ಲಿ ನಾವು ಎಷ್ಟೇ ಜನರ ಮುಂದೆ ಬಂದು ನಾವು ನಮ್ಮ ಒಂದು ಏನು ಫೇಮ್ ಇರುತ್ತೆ, ಪಾಪ್ಯುಲಾರಿಟಿ ಇದೆ, ಏನಿದ್ರೂ ಜನರ ಮುಂದೆ ಒಂದು ಕಾಂಟೆಂಟ್ ಅನ್ನೋದೇ ಒಂದು ಕಿಂಗು. ಅದನ್ನೇ ನಾನು ಸಚಿನ್ ಅವ್ರ ಹತ್ರ ಅವಾಗಲೇ ಡಿಸ್ಕಸ್ ಮಾಡ್ತಿದ್ದೆ. 19 ಚಿತ್ರ ರಿಲೀಸ್ ಆಗ್ತಿದೆ. ಖಂಡಿತವಾಗ್ಲೂ ನಮಗೇನು ಹೇಳೋಕ್ಕೆ ಇಷ್ಟ ಅಂತ ಹೇಳಿದ್ರೆ, ಈ ಚಿತ್ರ ಎಲ್ಲ ಪ್ರತಿಯೊಂದು ನನ್ನ ಪಾತ್ರ, ಎಸ್ಪೆಷಲಿ ಶ್ರೀದೇವಿಯ ಪಾತ್ರ ಏನಿದೆ, ಪ್ರತಿಯೊಂದು ಮಹಿಳೆಗೂ ಅವಳ ಜೀವನದಲ್ಲಿ ಆದಂಥ ಒಂದು ಯಾವುದಾದ್ರೂ ಒಂದು ಘಟನೆ ಅವಳಿಗೆ ನೆನಪು ಬರುತ್ತೆ. ಅದಂತೂ ನಾನು ಖಂಡಿತ ಹೇಳ್ತಾರೆ. ನನಗೆ ತುಂಬ ಹೃದಯಕ್ಕೆ ಹತ್ತಿರವಾದಂಥ ಪಾತ್ರ ಶ್ರೀದೇವಿ. ನಾನು ಇಷ್ಟು ವರ್ಷ ಮಾಡಿರುವಂಥ ಚಿತ್ರಗಳಲ್ಲಿ ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ರೋಲ್ ಅಂತ ಹೇಳೋಕ್ಕೆ ಇಷ್ಟ. ಓರಿಯೆಂಟೆಡ್ ಸಿನಿಮಾ, ಒಂದು 8 ಪಾತ್ರಗಳು ಸೇರಿದರೆ ಒಂದು ಕಥೆ ಹೇಳ್ತಾರಲ್ಲ ಆ ಥರ ತುಂಬ ಅದ್ಭುತವಾಗಿ ಬಂದಿದೆ. ಹಾಗೆ ನಾವು ಒಂದು ಒಳ್ಳೆಯ ಅದ್ಭುತವಾಗಿರೋ ಪಾತ್ರ ಮಾಡಿದ್ವಿ. ತುಂಬ ಬೋಲ್ಡ್, ಇಂಡಿಪೆಂಡೆಂಟ್, ಸ್ಟ್ರಾಂಗ್ ವುಮನ್ ಪಾತ್ರ. ಸೊ ಇನ್ನು ಡೀಪಾಗಿ ಹೇಳಲ್ಲ, ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಅಂತ. ಹಾಗೆ ಸೆಪ್ಟೆಂಬರ್ 19 ರಿಲೀಸ್ ಆಗ್ತಾ ಇದೆ. ಸೊ ಯಾವಾಗಲೂ ನೀವು